ಹಾಯ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತೊಂದು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಬಿಸಿ ಬಿಸಿಯಾಗಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಶ್ರೂಮು, ಆನಿಯನ್ನು, ದೊಡ್ಡ ಮೆಣಸಿನ್ಕಾಯಿ, ಚಿಲ್ಲಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರು, ಸಾಲ್ಟು. ಇದೆಲ್ಲ ಆದಮೇಲೆ ಒಂದು ಬಾಣಲಿಗೆ ಆಯಿಲ್ ಹಾಕೊಳ್ಳೋಣ. ಅದಕ್ಕೆ ಕಟ್ ಮಾಡಿ ರೆಡಿ ಇಟ್ಟಿರುವಂಥ ಆನಿಯನ್ನು ಮತ್ತು ಚಿಲ್ಲಿನ ಸೇರಿಸ್ಕೊಳ್ಳೋಣ. ಇವೆರಡು ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಂಗೆ ಅಂದರೆ ಇದು ಕಂದು ಬಣ್ಣಕ್ಕೆ ಬರಬೇಕು, ಆ ಲೆವೆಲ್ವರೆಗೆ ಫ್ರೈ ಮಾಡಬೇಕು. ಆ ಥರ ಮಾಡಿದ್ರೇ ಇದು ಟೇಸ್ಟ್ ಕೊಡೋದು ಇದರೊಳಗಡೆ. ಇದರಲ್ಲಿ ಫ್ರೈ ಮಾಡ್ತಾ ನಾವು ಪಕ್ಕದಲ್ಲಿ ಇಟ್ಟಿರುವಂಥ ಟೊಮೊಟೊ, ದೊಡ್ಡ ಮೆಣಸಿನ್ಕಾಯಿನ ಕಟ್ ಮಾಡಿ ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಆನಿಯನ್ನು ಚಿಲ್ಲಿ ಯಾವಾಗ ಕಂದು ಬಣ್ಣಕ್ಕೆ ಬರುತ್ತೆ ಆವಾಗ ಟೊಮೊಟೊ ಮತ್ತು ದೊಡ್ಡ ಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೋಬೇಕು ಸೆಂಟ್ರಿಗೆ. ಇದು ಇವಾಗ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾಯಿದೆ. ಇವಾಗ ನಾವು ಇದಕ್ಕೆ ಟೊಮೊಟೊ ಮತ್ತು ದೊಡ್ಡ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಇವು ನಾಲ್ಕನ್ನು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಇದು ಒಳ್ಳೆ ಚಳಿಗಾಲಕ್ಕೆ ತುಂಬ ಒಳ್ಳೆಯ ಡಿಶ್ ಇದು. ಮತ್ತು ಕಾರ್ತಿಕೆ ವಾರ ಆದ್ರಿಂದ ನಾನ್ ವೆಜ್ ಫ್ರೀಯರಿಗೂ ಒಳ್ಳೆ ನಾನ್ ವೆಜ್ ತಿಂದ ಥರನೇ ಇರುತ್ತೆ ಇದು. ನಾನ್ ವೆಜ್ಗೆ ಯಾರೆಲ್ಲ ಕಾರ್ತಿಗೆ ಮಿಸ್ ಮಾಡಿದರೆ ತಿನ್ಕೊಳ್ಳಿ. ಇದಕ್ಕೆ ಆಲ್ರೆಡಿ ನಾವು ಮಶ್ರೂಮ್ನ ಉಪ್ಪು ಹಾಕಿ ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಮಶ್ರೂಮ್ನ ಇದಕ್ಕೆ ಸೇರಿಸ್ಕೋಬೇಕು. ನಾವು ಇದನ್ನು 2 ಪ್ಯಾಕೆಟ್ ಮಶ್ರೂಮಲ್ಲಿ ಮಾಡ್ತಾಯಿದ್ದೀವಿ. ನಿಮಗೆ ಎಷ್ಟು ಪ್ಯಾಕೆಟ್ ಬೇಕೋ ಅಷ್ಟು ಪ್ಯಾಕೆಟು, 4 ಜನಕ್ಕೆ 2 ಪ್ಯಾಕೆಟು ಅನ್ನೋ ಒಂದು ಲೆಕ್ಕದಲ್ಲಿ ಮಾಡಿಕೊಂಡ್ರೆ, ನೀವು 6 ಜನ ಇದ್ದರೆ 3 ಪ್ಯಾಕೆಟ್ ಯೂಸ್ ಮಾಡ್ಬೋದು, 8 ಜನ ಇದ್ದರೆ 4 ಪ್ಯಾಕೆಟ್ ಯೂಸ್ ಮಾಡ್ಬೋದು. ಇದ್ರ ಮಧ್ಯದಲ್ಲಿ ಇದಕ್ಕೆ ಸಾಲ್ಟು, ರುಚಿಗೆ ತಕ್ಕಂತೆ ಸಾಲ್ಟನ್ನು ಸೇರಿಸ್ಕೋಬೇಕು. ಇದಕ್ಕೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಮನೆಯಲ್ಲೇ ಮಾಡಿಕೊಂಡ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ, ಅಂಗಡಿದ್ಕಿಂತ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಸದ್ಯಕ್ಕೆ ಅರ್ಜೆಂಟು ಅಂತ ನಾವು ಅಂಗಡಿಯನ್ನೇ ಸೇರಿಸಿದ್ದೀವಿ. ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಚೆನ್ನಾಗಿ ಫ್ಲೇವರ್ ಕೊಡೋದು ಇದಕ್ಕೆ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇರಬೇಕು ಅಲ್ಲೇ. ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ನೆಕ್ಸ್ಟು ನಾವು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಳ್ಬೇಕು. ಆ್ಯಕ್ಚುಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಸೇರಿಸಿರೋ ಹೇಳೋದು, ನಾವು ಮಾಡ್ತಾ ಇರೋದೇ ಪೆಪ್ಪರ್ ಡ್ರೈ. ಅದಾದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಆಲ್ರೆಡಿ ಘಮ 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 ಸ್ಟಾರ್ಟ್ ಆಗಿದೆ. ಇದೆಲ್ಲ ಸ್ವಲ್ಪ ಡ್ರೈ ಆಯಿತು ಅನ್ನಬೇಕಾದ್ರೆ ಒಂದು ಪ್ಲೇಟಿಂದ ಮುಚ್ಚಿಬಿಡಿ.
ಸೈಡ್ ಆಲ್ರೆಡಿ ನೀವು ಚಪಾತಿ ರೆಡಿ ಮಾಡ್ಕೊಳ್ಳಿ. ಮಶ್ರೂಮ್ ಪೆಪ್ಪರ್ ಡ್ರೈ